ನಮಸ್ಕಾರ. ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಕೆಎಲ್ಇ ಸಂಸ್ಥೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. ಎಸ್ ಶಿವನಗಿ ಕ್ಯಾನ್ಸರ್ ಆಸ್ಪತ್ರೆ ಉದ್ಘಾಟನೆ ಸಮಾರಂಭದಲ್ಲಿ ದ್ರೌಪದಿ ಮುರ್ಮು ಹೇಳಿಕೆ. ಸಾರಿಗೆ ಬಸ್ ದರ ಏರಿಕೆ ಮಾಡಿದ ರಾಜ್ಯ ಸರ್ಕಾರ. ಶೇಕಡಾ 15ರಷ್ಟು ಬಸ್ ದರವನ್ನ ಹೆಚ್ಚಿಗೆ ಮಾಡಿದ್ದು ಸರಿಯಲ್ಲ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸಂಸದ ಜಗದೀಶ್ ಶೆಟ್ಟರ್. ಸಿಎಂ ನಮ್ಮ ಮನೆಗೆ ಬಂದು ಸೇರುವುದು ಹೊಸದೇನಲ್ಲ. ಇದರಲ್ಲಿ ರಾಜಕೀಯವಾಗಿ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು. ಕೆಎಲ್ಇ ಸಂಸ್ಥೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶುಕ್ರವಾರ ಕೆಎಲ್ಇ ಸಂಸ್ಥೆಯ ನೂತನ ಸಂಪತ್ ಕುಮಾರ್ ಎಸ್ ಶಿವನಗಿ ಕ್ಯಾನ್ಸರ್ ಆಸ್ಪತ್ರೆಯ ಉದ್ಘಾಟನೆಯ ಸಮಾರಂಭದಲ್ಲಿ ಮಾತನಾಡಿದರು. I congratulate everyone associated with the setting up of this cancer hospital, which provides comprehensive cancer care services under one roof. I am told that the state-of-the-art technologies used in this hospital will ensure swift and precise treatment for cancer with minimal side effects. I am confident that with a wide range of specialties, this cancer hospital will make an important contribution in delivering high-quality cancer treatment to those in need. According to a global study, cancer is a leading cause of death in the world. In 2022, there were an estimated 20 million new cancer cases and 9.7 million deaths worldwide. In India, the incidence of cancer is about 100 patients for every 1 lakh people. As per a study done by ICMR, cancer incidence in India is estimated to increase by about 13% in 2025 as compared to 2020. The setting up of state-of-the-art cancer hospital in Belagavi is a significant step in the direction of delivering specialized cancer treatment and palliative care of the people. When someone is diagnosed with cancer, this itself has a devastating effect on the patients and their family members. In addition to the treatment, what they need is a ray of hope, a gentle touch, a dose of empathy. It is the duty of healthcare professionals to provide comprehensive care that addresses the physical and psychological needs of the cancer patients. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಕೆಎಲ್ಇ ಸಂಸ್ಥೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೊಡುಗೆ ನೀಡಿದೆ. ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ಅವರ ತಂಡ ಕ್ಯಾನ್ಸರ್ ಆಸ್ಪತ್ರೆ ತೆರೆದಿದ್ದಾರೆ. ಆಧುನಿಕ ದಿನಮಾನಗಳಲ್ಲಿ ಆಹಾರ ಪದ್ಧತಿಯ ಕಾರಣ ಹಾಗೂ ಅನಾಹುತದಿಂದ ಇವತ್ತು ದೇಶದಲ್ಲಿ 12.8ರಷ್ಟು ಜನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ರಾಜ್ಯ ಸರ್ಕಾರ ಸಾರಿಗೆ ಬಸ್ ದರವನ್ನ ಶೇಕಡಾ 15ರಷ್ಟು ಹೆಚ್ಚಿಗೆ ಮಾಡಿದ್ದು ಸರಿಯಲ್ಲ ಅಂತ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರ ಸಾರಿಗೆ ಬಸ್ ದರವನ್ನ ಶೇಕಡಾ 15ರಷ್ಟು ಹೆಚ್ಚಿಗೆ ಮಾಡಿದ್ದು ಸರಿಯಲ್ಲ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಶುಕ್ರವಾರ ಕಾಡಾ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕವಾಗಿ ದಿವಾಳಿಯಾಗಿದೆ. ಮೊದಲು ಶಕ್ತಿ ಯೋಜನೆಯನ್ನ ಬಂದ್ ಮಾಡಿ ಸರ್ಕಾರ ಸಾರಿಗೆ ದರ ಹೆಚ್ಚಳ ಮಾಡಿರುವುದನ್ನ ಹಿಂಪಡಿಬೇಕು. ಅಲ್ಲಿಯವರೆಗೂ ಬಿಜೆಪಿ ಹೋರಾಟ ಮಾಡುವುದು ಎಂದರು. ಏನಾಗಿದೆ, ಈಗ ಹಿಮಾಚಲ ಪ್ರದೇಶ ಬರೋದಲ್ಲ ಸಬ್ಸಿಡಿ ವಾಪಸ್ ಹಿಮಾಚಲ ಪ್ರದೇಶ ಅಲ್ಲಿನೂ ಹಿಂಗೆ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು. ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗೈತಿ. ಎಲ್ಲಿವರೆಗೆ ಇದಕ್ಕೆ ಸಬ್ಸಿಡಿ ಕೊಟ್ಟಿದ್ರು ವಾಪಸ್ ತಗೊಳಕ್ಕೆ ಪ್ರಾರಂಭ ಮಾಡಿದಾರ. ಅದೇ ರೀತಿ ಪರಿಸ್ಥಿತಿ
ಕರ್ನಾಟಕದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಕುಸಿತ ಇದೆಯಲ್ಲ, ಅದೇ ರೀತಿ ಇವತ್ತು ಗ್ಯಾರಂಟಿ ಯೋಜನೆಯ ಮುಖಾಂತರ ಇವತ್ತು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ. ಹೀಗಾಗಿ ಒಂದೊಂದು ಹಾಲಿನ ದರ ಮತ್ತೊಂದು ದರ ಏರಿಕೆ ಮಾಡುವಂತದ್ದು ನಮ್ಮ ನಾಗರಿಕರ ಮೇಲೆ, ಬಡ ಜನರ ಮೇಲೆ ಏರಿಕೆ ಮಾಡುವಂತ ಕೆಲಸ ಇವತ್ತು ಚಾಲೂ ಆಗಿದೆ. ನಿಮ್ಮ ಗ್ಯಾರಂಟಿ ಯೋಜನೆದು ಕ್ರೆಡಿಟ್ ನೀಡಬೇಕು, ಅದರದ ಒಂದು ಹೊಗಳಿಕೆ ನೀಡಬೇಕು, ಆದ್ರೆ ಜನರ ಮೇಲೆ ಭಾರ ಹಾಕ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಎಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ವಿಚಾರ ಮಾಡ್ರಿ ನೀವು. ಮತ್ತೊಂದು ನಾನು ಹೇಳ್ತೀನಿ, ಈ ರೀತಿ ಬೆಲೆ ಏರಿಕೆ ಮಾಡುವ ಮುಖಾಂತರ ಜನರಿಗೆ ತೊಂದರೆ ಕೊಡುವುದು ನಿಲ್ಲಿಸ್ರಿ. ಹಾಲಿನ ದರ ಏರಿಕೆ ಮಾಡಿದ್ರಿ, ಈಗ ಸಾರಿಗೆ ಇಲಾಖೆ ದರ ಏರಿಕೆ ಮಾಡಿದ್ರಿ, ಇದೆಲ್ಲ ನಿಲ್ಲಿಸಬೇಕು. ಮತ್ತು ನಿಮ್ಮ ಭ್ರಷ್ಟಾಚಾರ ಕಡಿಮೆ ಮಾಡುವಂತ ಕೆಲಸ ನೀವು ಮಾಡ್ರಿ ಫಸ್ಟ್. ಸರ್ಕಾರದಲ್ಲಿ ಸಿಎಂ ಡಿಸಿಎಂ ಫೈಟ್ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ವಿದೇಶ ಪ್ರಯಾಣ ಹೋದ ಬೆನ್ನಲ್ಲೇ ಸಿಎಂ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಸಭೆ ನಡೆಸಿದ್ದಾರೆ. ಸರ್ಕಾರದ ಮೇಲೆ ಸಿಎಂಗೆ ಹಿಡಿತ ಇಲ್ಲ ಎಂದರು. ಗುತ್ತಿಗೆದಾರರು ಸರ್ಕಾರದ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ, ಯಾವುದೇ ಸಂದರ್ಭದಲ್ಲಿ ಪತನವಾಗಬಹುದು ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಿಎಂ ನಮ್ಮ ಮನೆಗೆ ಬಂದು ಸೇರುವುದು ಹೊಸದೇನಲ್ಲ. ಇದರಲ್ಲಿ ರಾಜಕೀಯವಾಗಿ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸಿಎಂ ನಮ್ಮ ಮನೆಗೆ ಬಂದು ಸೇರುವುದು ಹೊಸದಲ್ಲ, ಇದರಲ್ಲಿ ರಾಜಕೀಯವಾಗಿ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಶುಕ್ರವಾರ ಬೆಳಗಾವಿಯ ಕುವೆಂಪು ನಗರದ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹಾಗೂ ಕೆಲ ಸಚಿವರು ನಮ್ಮ ಮನೆಯಲ್ಲಿ ಸೇರಿ ಊಟ ಮಾಡಿದ್ದೆವು. ಮುಖ್ಯಮಂತ್ರಿ ಹೊಂದಾಣಿಕೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದರು. ಸಿಎಂ ನಮ್ಮ ಮನೆಗೆ ಬಂದು ಕುಡಿದು ಹೊಸದೇನಂದ್ರೆ, ಈಗ 20 ತಿಂಗಳಲ್ಲಿ ಸುಮಾರು ಸಾರಿ ಕುಡಿದ್ವಿ. ನಮ್ಮ ಮನೆಗೆ ಅವ್ರು ಬಂದಾರ ಅಥವಾ ಬೇರೆ ಅವರು ಮನೆಗೆ ನಾವು ಹೋಗಿದ್ವಿ. ಅದ್ಯಾಂಗೆ ಯಾರು ಚೇಂಜ್ ಮಾಡ್ತಾರ ಅದು ನಮಗ್ ಗೊತ್ತಿಲ್ಲ. ಇಲ್ಲಿ ನಾವು ಕೂಡುದು ಅಷ್ಟೇ ಕೂಡಿದ್ವಿ, ಚೇಂಜ್ ಆಗ್ತೈತಿ ಡಿಸಿಎಂ ಸಿಎಂ ಅಂತದ ಆ ಪ್ರಶ್ನೆ ಬರ್ದಲ್ರಲ್ಲಿ. ಅದೇ ಹೇಳಿದ್ರಲ್ಲ, ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ, ಸಂಘಟನೆ, ಮುಂದಿನ 28ರಲ್ಲಿ ನಮ್ಮ ಸರ್ಕಾರ ಬರಬೇಕು, ಇವೆಲ್ಲ ಚರ್ಚೆ ಸ್ವಾಭಾವಿಕ ಆಗೇ ಆಗ್ತಾವ. ಆಗಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಸರ್, ಈಗ ಸಿಎಂ ಬದಲಾವಣೆ ಆಗ್ಬೇಕಂತ ಹೇಳಿ ಒಂದು ಹೈಕಮಾಂಡ್ ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ. ಆ ತನಾಗಿ ಸಿಎಂ ಅವ್ರು ಬದಲಾವಣೆ ಆಗ್ತಾರೆ. ಎಲ್ಲಿ ಯಾರಿಗಾರಿಗೂ ಅಗ್ರಿಮೆಂಟ್ ಆಗಿ ನಮಗ್ ಗೊತ್ತಿಲ್ಲ, ನಮಗೂ ಅದ್ರ ಬಗ್ಗೆ ಐಡಿಯಾ ಎಲ್ಲ ತಿಳಿದ್ವಿ ಈಗಾಗಲೇ. ಅದ್ರಿಂದ ನಮ್ ಬಹಳ ದೂರ ಇದೀವಿ ನಾವು. ಚರ್ಚೆ ಆಗಿಲ್ಲ, ಅದು ಪ್ರಶ್ನೆ ಇಲ್ಲ. ಮತ್ತೆ ಮುಂದಿನ 28ರಲ್ಲಿ ನಮ್ಮ ಸರ್ಕಾರ ಬರ್ಬೇಕು, ಅದಕ್ಕೆ ಏನೇನ್ ಮಾಡ್ಬೇಕು, ಜವಾಬ್ದಾರಿ ಯಾರ್ದು ಅಂತ ಚರ್ಚೆ ಆಗಿದೆ. ಕಾಯ್ದೆ ಇದೆ ಇದ್ರೂ ಕೂಡ ಒಂದೊಂದ್ಸಾರಿ ಅನಿವಾರ್ಯ ಸಂದರ್ಭದಲ್ಲಿ ಎಲ್ಲಾ ಕಡೆ ಕೊಟ್ಟಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಇದಾರ, ಬೇರೆ ಬೇರೆ ಸ್ಟೇಟ್ನಾಗೂ 2 ಹುದ್ದೆಗಳು ಇದಾವ, ಇಲ್ಲಂತಿಲ್ಲ. ಹಂಗೇನೋ ಅನಿವಾರ್ಯ ಇಲ್ಲ. ಅದು ಕೂಡಬೇಕಲ್ಲ, ಮಂತ್ರಿಗಳು ಕೂಡದ ಮತ್ತೆ ಯಾರು ಕೊಡ್ಬೇಕು? ನೀವೆಲ್ಲ ಕೊಡ್ತೀರಿ. ಈಗ ಬಿಸ್ನೆಸ್ ಮ್ಯಾನ್ ಕೊಡ್ತಾರ, ಪಾಲಿಟಿಷಿಯನ್ ಕೂಡಿದ್ದೈತೆ ಅಷ್ಟೇ. ಅದ್ರ ಏನು ಈಗಾಗಲೇ ಡಿಕೆ ಶಿವಕುಮಾರ್ ಇದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲಿ ಈ ರೀತಿ ಇವೆ. ಈಗ ಒಬ್ಬರಿಗೆ ಒಂದು ಹುದ್ದೆ ಅಂತ ಮಾಡಿದ್ದಾರೆ. ಬದಲಾವಣೆ ಏನೂ ಇಲ್ಲ, ಇರೋದನ್ನೇ ಸರಿ ಮಾಡಬೇಕು ಅಂತಿದೆ. ನಮ್ಮ ಹಂತದಲ್ಲಿ ಏನಿಲ್ಲ, ಪಕ್ಷದ ನಿರ್ಧಾರ ಮಾಡಿದೆ ಎಂದ್ರು. ಅಹಿಂದ್ ನಾಯಕರು ಅಂತೇನಿಲ್ಲ. ನಿನ್ನೆ ಕ್ಯಾಬಿನೆಟ್ ಬಳಿಕ ಸಡನ್ ಆಗಿ ಮೀಟಿಂಗ್ ಫಿಕ್ಸ್ ಆಯಿತು. ಕೆಲವರು ವಿದೇಶಿ ಟೂರ್ಗೆ ಹೋಗಿದ್ದಾರೆ, ಬರಲು ಆಗಿಲ್ಲ. ಈ ರೀತಿ 7-8 ಬಾರಿ ಊಟಕ್ಕೆ ಸೇರಿದ್ವು ಎಂದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಗೋಕಾಕ್ ನಗರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ಪಕ್ಕದಲ್ಲಿರುವ ವಾಲ್ಮೀಕಿ ಮೈದಾನದಲ್ಲಿ 3 ವಿದ್ಯಾರ್ಥಿಗಳಿಂದ ಓರ್ವ ವಿದ್ಯಾರ್ಥಿಗೆ ಚಾಕು ಇರಿದ ಘಟನೆ ಗುರುವಾರ ನಡೆದಿದೆ. ಗೋಕಾಕ್ ನಗರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ಪಕ್ಕದಲ್ಲಿರುವ ವಾಲ್ಮೀಕಿ ಮೈದಾನದಲ್ಲಿ 3 ವಿದ್ಯಾರ್ಥಿಗಳಿಂದ ಓರ್ವ ವಿದ್ಯಾರ್ಥಿಗೆ ಚಾಕು ಇರಿದ ಘಟನೆ ಗುರುವಾರ ನಡೆದಿದೆ. ಸಂಜೆ ಶಾಲೆ ಬಿಟ್ಟ ನಂತರ 10ನೇ ತರಗತಿಯ ವಿದ್ಯಾರ್ಥಿ ಪ್ರದೀಪ್ ಬಂಡಿವಡರ್ ಈತನಿಗೆ ಸಹಪಾಠಿಗಳು ಕುತ್ತಿಗೆ, ಕೈಗೆ ಮತ್ತು ಹೊಟ್ಟೆಗೆ ಮನಸ್ಸು ಇಚ್ಛೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ವಿದ್ಯಾರ್ಥಿನಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಕ್ತಸ್ರಾವದಿಂದ ಸ್ಥಳದಲ್ಲಿ ಬಿದ್ದು ನರಳಾಡ್ತಾ ಇದ್ದಂತಹ ಗಾಯಾಳು ಪ್ರದೀಪ್ ಬಂಡಿವಡರ್ ಈತನನ್ನ ಸ್ಥಳೀಯ ಶಿಕ್ಷಕರು ಚಿಕಿತ್ಸೆಗಾಗಿ ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ನಗರದ ಖಾಸಗಿ ಗಂಗಾ ಆಸ್ಪತ್ರೆಗೆ ಗಾಯಾಳನ್ನ ದಾಖಲಿಸಿದ್ದಾರೆ. ಸುದ್ದಿ ತಿಳಿದ ನಗರ ಪೊಲೀಸ್ ಸಿಬ್ಬಂದಿಗಳು ಆಸ್ಪತ್ರೆಗೆ ದೌಡಾಯಿಸಿ ಹಲ್ಲಿಗುಳುಕಾದವನಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಎಷ್ಟು ಮಂದಿ ಚಾಕು ಹಾಕ್ಯಾರ? 3 ಜನ. 3 ಇನ್ನ 2 ಮಾಡತಾರ.
ಇದರು ಎಷ್ಟು ಮಂದಿ ಚಾಕ್ ಹೋಗ್ಯಾರ? 3 ಜನ. 3 ಇನ್ನು ಆರೋಪಿಗಳು ಮತ್ತು ಗಾಯಾಳುಗಳು ಒಂದೇ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ. ಇನ್ನು ಆರೋಪಿಗಳ ಪತ್ತೆ ಹಚ್ಚಲು ಪೊಲೀಸರು ಬಲೆ ಬೀಸಿದ್ದು ಗೋಕಾಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲನ್ನ ಮಾಡಿಕೊಂಡಿದ್ದಾರೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಸರ್ಕಾರ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣ ಸೇವೆ ಮಾಡಿ ಬಸ್ ದರ ಹೆಚ್ಚಿಗೆ ಸಾರಿಗೆ ಬಸ್ ಪ್ರಯಾಣಿಕರ ಮಹಾದೇವ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣ ಸೇವೆ ಮಾಡಿ ಬಸ್ ದರ ಹೆಚ್ಚಿಗೆ ಮಾಡಿದ್ದರಿಂದ ಸಾರಿಗೆ ಬಸ್ ಪ್ರಯಾಣಿಕ ಮಹಾದೇವ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಸರ್ಕಾರ ಒಂದು ಕಡೆ ಉಚಿತ ಕೊಟ್ಟು ಇನ್ನೊಂದು ಕಡೆ ಕಸಿದುಕೊಳ್ಳುವ ಕೆಲಸ ಮಾಡ್ತಿದೆ. ಈಗಾಗಲೇ ರೈತರ ಗೊಬ್ಬರ ದರವನ್ನ ಹೆಚ್ಚಿಗೆ ಮಾಡಿರುವ ಸರ್ಕಾರ ಬಸ್ ಟಿಕೆಟ್ ದರವು ಹೆಚ್ಚಿಗೆ ಮಾಡಿ ಅನ್ಯಾಯ ಮಾಡಿದೆ ಎಂದ್ರು. ಮಾಡಬಾರ್ದಾಗಿತ್ರಿ ಸರ, ಕಡಿಮೆ ಇರ್ಬೇಕಾಗಿತ್ತು ಮೊದಲೇಕ. ಈಗ ಹೆಚ್ಚು ಮಾಡ್ರಿ ಮತ್ ನಾವ್ ಎಲ್ಲಿಂದ ಕೊಡುವ್ರಿ? ನಾವ ದುಡುಕಿ ನೋಡ್ರ 300 ರೂಪಾಯಿ ರೀ ನಾವ್ ಕೆಲ್ಸಕ್ಕೆ ಹೋಗ್ಬೇಕಾರ. ಈಗ ಬಸ್ ಚಾರ್ಜ್ ನೋಡ್ರಿ, ಈಗ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಹೆಚ್ಚು ಮಾಡಿಬಿಟ್ರು. ಮಾಡಬಾರ್ದಾಗಿತ್ತು. ನಮಗ್ ಗೊತ್ತಾಗತ್ರಿ, ಹೆಣ್ಮಕ್ಳಿಗೆ ಈಗ ಹೆಣ್ಮಕ್ಳಿಗೆ ಕೊಡ್ತಾರ್ರಿ ಫ್ರೀ ಅಂತೇಳಿ. ನಮ್ಮ ದುಡ್ಡು ನಮಗ ಸರಿ. ಮತ್ತೆ ಜಾಸ್ತಿ ಮಾಡಿರು, ಟ್ಯಾಕ್ಸ್ ಮಾಡಿರು. ಗೊಬ್ಬರ ತಗೊಳಕ್ ಹೋದ್ರೆ ಗೊಬ್ಬರಕ್ಕೆ ಹೆಚ್ಚಾತು. ಮತ್ ಎಣ್ಣೆ ಏನಾರ ಔಷಧ ತಗೋಬೇಕಾದ್ರೆ ಹೊಲಗಳಿಗೆ ಹೊಡ್ಯಾಕ ಅದಕ್ಕೂ ಹೆಚ್ಚಾತು. ಮ್ಯಾಗ ಹಾಕ್ಬಿಟ್ರಿ ರೈತರ ತಲೆ ಮ್ಯಾಗ. ಯಾಕ ನಾವ್ ಸಣ್ಣ ರೈತರ್ರಿ, ಏನ್ ಮಾಡ್ಬೇಕಾಗಿತ್ತು? ನಾವು ಇಲ್ಲಿ ಸತ್ತಿಗಿರಿ ಅವ್ರಿ. ನಂತರ ಸಂಜಯ್ ಮಾತನಾಡಿ, ಹಿರಿಯರಿಗೆ ವಯಸ್ಕರ ಜನರಿಗೆ ಉಚಿತ ಬಸ್ ಪ್ರಯಾಣ ಮಾಡಲಿ, ಎಲ್ಲಾ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಿ ಸಾಕಷ್ಟು ಹೊರೆ ಮಾಡಿದ್ದಾರೆ ಎಂದರು.
ಏನ ಯಾರಿದ್ದವ್ರಿಗೆ ಇನ್ನ ಹಿರಿಯರಿಗೆ ಮಾಡ್ಲಿ ಅವ್ರು ಹಿರಿಯರಿಗೆ ವಯಸ್ಕರ ಮಂದಿಗೆ ಅವ್ರಿಗೆ ಕೈಲಿ ಆಗದವ್ರಿಗೆ ಅಂತ ವ್ಯವಹಾರ ಮಾಡ್ಲಿ. ಮತ್ತೆ ಇದು ಅನಾಯಾಸವಾಗಿ ಎಲ್ಲಾರ್ಗೂ ಫ್ರೀ ಅಂತಂದ್ರೆ ಇದೇನು ಪ್ರೋಗೇನ್ರಿ? ಆಕ್ಚುಲಿ ಬಡ್ರತನ ಜನ್ಮ ಇದ್ದವ್ರಿಗೆ ಸಿಗವತ್ತ ಬೇಕಾದ್ರೆ ನಿಮ್ಗ ನಾವು ಬಾಳ ಇದಾಗ ಕೊಡ್ತೇನ್ರಿ. ಸಂಜಯ್ ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇಡೀ ವಿಶ್ವವನ್ನೇ ಸ್ತಬ್ಧಗೊಳಿಸಿದ ಕೊರೋನಾ ವೈರಸ್ ಹಾವಳಿ ಕಾಣಿಸಿಕೊಂಡು ಸರಿಯಾಗಿ 5 ವರ್ಷಗಳ ಬಳಿಕ ಚೀನಾದಲ್ಲಿ ಮತ್ತೆ ಹಲವು ವೈರಸ್ಗಳು ವ್ಯಾಪಕವಾಗಿ ಹಬ್ಬಿವೆ ಅಂತ ಆತಂಕಕಾರಿ ಸುದ್ದಿಯೊಂದು ಹೊರಬಿದ್ದಿದೆ. ಇಡೀ ವಿಶ್ವವನ್ನೇ ಸ್ತಬ್ಧಗೊಳಿಸಿದ್ದ ಕೊರೋನಾ ವೈರಸ್ ಹಾವಳಿ ಕಾಣಿಸಿಕೊಂಡು ಸರಿಯಾಗಿ 5 ವರ್ಷಗಳ ಬಳಿಕ ಚೀನಾದಲ್ಲಿ ಮತ್ತೆ ಹಲವು ವೈರಸ್ಗಳು ವ್ಯಾಪಕವಾಗಿ ಹಬ್ಬಿವೆ ಎಂಬ ಆತಂಕಕಾರಿ ಸುದ್ದಿಯೊಂದು ಹೊರಬಿದ್ದಿದೆ. ಕಳೆದ ಕೆಲ ದಿನಗಳಿಂದ ಚೀನಾದಲ್ಲಿ ಇನ್ಫ್ಲೂಯೆನ್ಸಾ ಎ, HMPV, ಮೈಕೋಪ್ಲಾಸ್ಮಾ ನ್ಯುಮೋನಿಯಾ ಮತ್ತು ಕೋವಿಡ್-19 ವೈರಸ್ ವ್ಯಾಪಕವಾಗಿ ಹಬ್ಬಿವೆ ಎಂದು ವರದಿಗಳು ತಿಳಿಸಿವೆ. ವೈರಸ್ ವ್ಯಾಪಕವಾಗಿ ಹಬ್ಬಿರುವ ಕಾರಣ ದೇಶದ ಹಲವು ಭಾಗಗಳಲ್ಲಿ ಆಸ್ಪತ್ರೆಗಳು ಸೋಂಕಿತರಿಂದ ತುಂಬಿ ತುಳುಕ್ತಾ ಇದೆ. ವೈರಸ್ ಸೋಂಕಿನಿಂದಾಗಿ ಭಾರಿ ಪ್ರಮಾಣದಲ್ಲಿ ಸಾವು ಸಂಭವಿಸ್ತಾ ಇದ್ದು ಶವಾಗಾರ ಮತ್ತು ಸ್ಮಶಾನಗಳಲ್ಲೂ ಜಾಗ ಇಲ್ಲದಂತಾಗಿದೆ. ಸೋಂಕು ತಡೆಗೆ ಈಗಾಗಲೇ ಚೀನಾ ಸರ್ಕಾರ ಯೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದೆ ಎಂಬ ಕುರಿತಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಆದರೆ ಇಂತಹ ಸುದ್ದಿಗಳ ಕುರಿತು ಇದುವರೆಗೂ ಚೀನಾ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಜೊತೆಗೆ ಇದನ್ನ ನಿರಾಕರಿಸಿಯೂ ಇಲ್ಲ. ಈ ಹಿಂದೆ ಕೋವಿಡ್ ಕಾಣಿಸಿಕೊಂಡಾಗಲೂ ಚೀನಾ ಇದೇ ರೀತಿಯಲ್ಲಿ ವರ್ತಿಸಿತ್ತು. ಹೀಗಾಗಿ ಚೀನಾದ ವರ್ತನೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ ನ್ಯೂಸ್, ಬೆಂಗಳೂರು. ಜನವರಿ 6ರಂದು ಮಾಜಿ ಕೇಂದ್ರ ಸಚಿವ ದಿವಂಗತ ಬಾಬಾಗೌಡ ಪಾಟೀಲ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಸಾಧಕರಿಗೆ ಪ್ರಶಸ್ತಿಯನ್ನ ವಿತರಿಸಲಾಗುವುದು ಅಂತ ಅಖಂಡ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ವಾಲಿ ತಿಳಿಸಿದರು. ಜನವರಿ 6ರಂದು ಮಾಜಿ ಕೇಂದ್ರ ಸಚಿವ ದಿವಂಗತ ಬಾಬಾಗೌಡ ಪಾಟೀಲ್ ಅವರ ಜಯಂತಿಯನ್ನ ಅರ್ಥಪೂರ್ವವಾಗಿ ಆಚರಿಸಿ ಸಾಧಕರಿಗೆ ಪ್ರಶಸ್ತಿಯನ್ನ ವಿತರಿಸಲಾಗುವುದು, ಅಲ್ಲದೆ ರೈತ ಹೋರಾಟದ ರೂಪುರೇಷೆಯನ್ನ ನಿರ್ಧರಿಸಲಾಗುವುದು ಎಂದು ಅಖಂಡ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ವಾಲಿ ತಿಳಿಸಿದರು. ಈ ದಿವಸ ತಮ್ಮ ಮಾಧ್ಯಮದ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸೋದೇನಪ್ಪ ಅಂತಂದ್ರೆ, ಮಾನ್ಯ ಕೇಂದ್ರ ಮಾಜಿ ಸಚಿವರು, ರೈತ ಹೋರಾಟದ ಮುಂಚೂಣಿ ಮತ್ತು ರೈತರು ಅದರ ದೇಶದ ಮ್ಯಾಗ ಅಂತ ಗೊತ್ತು ಮಾಡಿರ್ತಕ್ಕಂಥ ನಮ್ಮ ಬಾಬಾಗೌಡ ಪಾಟೀಲ್ರ ಒಂದು 6/1/2025 ದಿವಸ ಏನು ಹುಟ್ಟುಹಬ್ಬ ಆಚರಣೆ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕೆ ಕೆಲವೊಂದು ಸಾಧಕರುಗಳನ್ನ ಗುರುತು ಮಾಡಿ ನಾವು ಅವ್ರಿಗೆ ಸನ್ಮಾನ ಸತ್ಕಾರ ಮಾಡ್ಬೇಕಂತೇಳಿ ನಮ್ಮ ಒಂದು ರಾಜ್ಯಾಧ್ಯಕ್ಷರು, ಯುವ ಘಟಕದ ಅಧ್ಯಕ್ಷರಾದ ಧರ್ಮರಾಜ್ ಗೌಡ್ರು ಕೂಡ ನಾವು ಒಂದು ಪ್ಲಾನ್ ಮಾಡಿದ್ದೀವಿ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ರೈತ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ರೈತ ಪರ ಕೆಲಸಗಳು ಏನು ಇವತ್ತಿನ ದಿವಸ ಸರ್ಕಾರ ಕೈಗೊಂಡಿದೆ, ಕೆಲವೊಂದು ವಿಚಾರಗಳಾಗಿ ಕಿವಿ ಹಿಂಡತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗೈತಿ. ಅದರ ಸಂಬಂಧ ಏನು ಒಂದು ಎಲ್ಲ ರೈತ ಪರ ಸಂಘಟನೆಗಳನ್ನ ಒಗ್ಗೂಡಿಸಿ ಅವ್ರಿಗೆ ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು. ಕಬ್ಬು ಹೋಗ್ತಾ ಇಲ್ಲ, 40% 50% ಕಬ್ಬು ಇನ್ನೂ ಕೂಡ ನೀರಿನಲ್ಲೇ ನಿಂತೈತಿ, ಹೋಗ್ತಾ ಇಲ್ಲ. ಫ್ಯಾಕ್ಟ್ರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ರೈತರ ಕಬ್ಬನ್ನು ಸರಿಯಾದ ಟೈಮ್ಗೆ ಹೋಗಿರಿ ಅಂತೇಳಿ ತಮ್ಮಲ್ಲಿ ಏನು ವಿನಂತಿ ಮಾಡ್ಕೊತೇವೆ. ಅಖಂಡ ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ಧರ್ಮರಾಜ್ ಗೌಡರವರ ಜನವರಿ 6ರಂದು ಮಾಜಿ ಕೇಂದ್ರ ಸಚಿವ ದಿವಂಗತ ಬಾಬಾಗೌಡ ಪಾಟೀಲ್ ಅವರ ಜಯಂತಿಯ ನಿಮಿತ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಗುರುತಿಸಿ ಅವರನ್ನ ಸತ್ಕರಿಸುವ ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ. ಅಲ್ಲದೆ ರೈತರ ಸಮಸ್ಯೆಗಳನ್ನ ಬಗೆಹರಿಸಲು ನಿರ್ಲಕ್ಷ್ಯ ತೋರುತ್ತಿದೆ. ಸಕ್ಕರೆ ಕಾರ್ಖಾನೆಗಳು ಸ್ಪಂದಿಸ್ತಾ ಇಲ್ಲ. ಇನ್ನು ಕಬ್ಬು ಬೆಳೆದ ಬೆಳೆಗಳು ಕೂಡ ನಷ್ಟವಾಗ್ತಾ ಇದ್ದಾವೆ ಎಂದರು. ವಿಂಗಡಣೆ ಆದ ನಂತರ ಸರ್ಕಾರಗಳು ರೈತರ ಕಡೆ ತಿರುಗಿ ನೋಡಲಾರದಂಥ ಪರಿಸ್ಥಿತಿ ನಿರ್ಮಾಣ ಆದ ಕಾರಣ ಬಾಬಾಗೌಡ ಪಾಟೀಲರ ಹೆಸರಿನಲ್ಲಿ ಅವರು ಮಾಡಿದ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗೋದ್ರ ಜೊತೆಗೆ ಬೇರೆ ಬೇರೆ ಸಂಘಟನೆಗಳನ್ನು ಕೂಡ ಕರೆದುಕೊಂಡು ಒಂದು ಹೋರಾಟದ ದಿಕ್ಕು ದಿಶೆಯನ್ನು ತೀರ್ಮಾನ ಮಾಡುವಂಥದ್ದು ಈ ನಾಳೆ 6ನೇ ತಾರೀಕು ಚಿಕ್ಕಬಾಗೇಡು ಗ್ರಾಮದೊಳಗೆ ನಡೆಯುತ್ತದೆ. ಆ ಕಾರಣ ಬೇರೆ ಬೇರೆ ಎಲ್ಲ ರೈತ ಮುಖಂಡರು, ರೈತ ಹಿತಚಿಂತಕರು, ರೈತ ಕೃಷಿ ಕೂಲಿ ಕಾರ್ಮಿಕರು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡುವುದರ ಜೊತೆಗೆ ಒಕ್ಕಟ್ಟಿನ ಹೋರಾಟ ಬಲವಿದೆ ಅನ್ನೋದನ್ನು ತೋರಿಸಬೇಕಾಗಿದೆ. ಆ ಕಾರಣಕ್ಕೆ
ನಾಳೆ 6ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಚಿಕ್ಕಬಾಗೇವಾಡಿ ಗ್ರಾಮಕ್ಕೆ ಎಲ್ಲ ರೈತರು ರೈತ ಹಿತೈಷಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜೊಯ್ಡಾ ತಾಲೂಕಿನ ವಾರಕಾರಿ ಸಂಪ್ರದಾಯವು ಅಪಘಾತಗಳನ್ನು ತಡೆಗಟ್ಟೋಕೆ ದಿಂಡಿಯ ಮೂಲಕ ಸಮುದಾಯದ ಜಾಗೃತಿಯನ್ನು ಮೂಡಿಸಿದೆ. ಪ್ರತಿ ಕಡೆ ಈಗ ಅಪಘಾತ ನಿವಾರಣಾ ವಾರಾಚರಣೆ ನಡೀತಾ ಇದೆ. ಹಲವು ಸ್ಥಳಗಳಲ್ಲಿ ಮೆರವಣಿಗೆಗಳ ಮೂಲಕ ಅಪಘಾತ ತಡೆಗಟ್ಟುವ ಬಗ್ಗೆ ಮತ್ತು ಅಪರಾಧ ನಿವಾರಣೆಯ ಕುರಿತಾಗಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಗುರುವಾರ ಜೊಯ್ಡಾ ತಾಲೂಕಿನ ವಾರಕರಿ ಸಂಪ್ರದಾಯ ಮತ್ತು ರಾಮನಗರ ಪೊಲೀಸರ ವತಿಯಿಂದ ರಾಮನಗರ ಪೊಲೀಸ್ ಠಾಣೆಯಿಂದ ಶಿವಾಜಿ ಚೌಕ್ ಬಸ್ ನಿಲ್ದಾಣ, ಮಾರ್ಕೆಟ್ ಹಾಗೂ ಹಳ್ಳಿಗಳಲ್ಲಿ ಮೃದಂಗದ ತಾಳಕ್ಕೆ ಕುಣಿತ ದಿಂಡಿಯ ಮೂಲಕ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವುದು, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿಗಳಿಗೆ ವಾಹನ ಹಸ್ತಾಂತರ ಮಾಡದಿರಲು ಮತ್ತು ಮಾದಕ ವಸ್ತುಗಳ ಬಳಕೆಯನ್ನು ತಡೆಗಟ್ಟಲು ಸಂಬಂಧಿಸಿದಂತೆ ಜಾಗೃತಿಯನ್ನು ಮೂಡಿಸಲಾಯಿತು. ದಿಂಡಿ ಬಳಿಕ ರಾಮನಗರ ರಾಮಲಿಂಗ ದೇವಸ್ಥಾನದ ಬಳಿ ನಿಲ್ಲಿಸಿ ನಾಗರಿಕರಿಗೆ ಮದ್ಯ ಮುಕ್ತಿ ಮತ್ತು ಅಪಘಾತ ತಡೆಗಟ್ಟುವ ವಿಷಯದ ಮೇಲೆ ಕೀರ್ತನೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಜೊಯ್ಡಾ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ವಾರಕಾರಿ ಸಂಪ್ರದಾಯದ ಭಕ್ತರು ಮತ್ತು ರಾಮನಗರ ಪೊಲೀಸ್ ಉಪನಿರೀಕ್ಷಕ ಬಸವರಾಜ್ ಮಬ್ನೂರ್, ಕ್ರೈಮ್ ಪಿಎಸ್ಐ ಕೃಷ್ಣಕಾಂತ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ರಾಮನಗರ ಪೊಲೀಸರ ವತಿಯಿಂದ ಭಾಗವಹಿಸಿದ ವಾರಕರಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಿಸಲಾಗಿತ್ತು. ನಿಖಿಲ ಸುಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಕಾರ್ಗೆ ಬೆಂಕಿ ಹೊತ್ತಿಕೊಂಡು ಸುಟ್ಟು ಕರಕಲಾದ ಘಟನೆ ಮಂಕಾಪುರದ ಪಾಟೀಲ್ ಮಲ್ಯ ಬಳಿ ನಡೆದಿದೆ. ಕಾರಿಗೆ ಬೆಂಕಿ ಹೊತ್ತಿಕೊಂಡು ಸುಟ್ಟು ಕರಕಲಾದ ಘಟನೆ ಮಾಂಕಾಪುರದ ಪಾಟೀಲ್ ಮಲ್ಯ ಬಳಿ ನಡೆದಿದೆ. ಬಾಲಕಿಯನ್ನು ನೋಡಲು ಬೆಳಗಾವಿಗೆ ತೆರಳಿದ್ದ ಏಜೆಂಟ್ ತನ್ನ ಎರ್ಟಿಕಾ ಕಾರಿನಲ್ಲಿ ಇಚಲಕರಂಜಿಗೆ ಹಿಂತಿರುಗಿದ್ದಾಗ ಈ ಘಟನೆ ನಡೆದಿದೆ. ಹೇಳಲಾದ ಕಾರು ಹತ್ಕಲಂಗಲೆಯಿಂದ ಬಂದಿದ್ದು ಕಾರನ್ನು ನೋಡುತ್ತಿರುವಾಗ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಇಡೀ ಕಾರು ಸುಟ್ಟು ಕರಕಲಾಗಿದೆ. ಆದರೆ ಕಾರಿನ ಚಾಲಕ ಮತ್ತು ಏಜೆಂಟ್ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಮತ್ತು ಇಬ್ಬರು ಸುರಕ್ಷಿತವಾಗಿದ್ದಾರೆ. ಬೆಂಕಿಗೆ ಹಠಾತ್ ಕಾರಣವನ್ನು ನೋಡಲು ನಾಗರಿಕರು ಬೀದಿಗಿಳಿದಿದ್ದರು. ಬೆಂಕಿ ನಂದಿಸಲು ಯತ್ನಿಸಿದ್ದರು. ಅಷ್ಟರಲ್ಲಿ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಈ ಸಂಬಂಧ ಸದಲ್ಗಾ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಉದಯ್ ಹೊಸ್ಮನಿ, ಕೆಎಂಎಂ
ನ್ಯೂಸ್ ಚಿಕ್ಕೋಡಿ. ಹುಕ್ಕೇರಿ ಪಟ್ಟಣದಲ್ಲಿ ಪ್ರತಿಷ್ಠಾಪಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಅನಾವರಣ ಸಮಾರಂಭ ಇದೇ ತಿಂಗಳು ಜನವರಿ 25ರಂದು ಆಯೋಜಿಸಲಾಗಿದೆ ಎಂದು ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಜಿ ನಿರ್ದೇಶಕ ಸುರೇಶ್ ತಳವಾರ್ ಹೇಳಿದರು. ಹುಕ್ಕೇರಿ ಪಟ್ಟಣದಲ್ಲಿ ಪ್ರತಿಷ್ಠಾಪಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಅನಾವರಣ ಸಮಾರಂಭವನ್ನು ಇದೇ ತಿಂಗಳು ಜನವರಿ 25ರಂದು ಆಯೋಜಿಸಲಾಗಿದೆ ಎಂದು ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಜಿ ನಿರ್ದೇಶಕ ಸುರೇಶ್ ತಳವಾರ್ ಹೇಳಿದರು. ಹುಕ್ಕೇರಿ ಪಟ್ಟಣದ ಕೋರ್ಟ್ ಸರ್ಕಲ್ ಬಳಿ ಅಂಬೇಡ್ಕರ್ ಪ್ರತಿಮೆ ಆವರಣದಲ್ಲಿ ಬುಧವಾರ ನಡೆದ ತಾಲೂಕಿನ ದಲಿತ ಮುಖಂಡರ ಪೂರ್ವಭಾವಿ ಸಭೆಯ ಬಳಿಕ ಸುದ್ದಿಗಾರರಲ್ಲಿ ಮಾತನಾಡಿದರು. ನಾವೆಲ್ಲ ನಾಯಕರುಗಳು ಹಳ್ಳಿಗೆ ಹೋಗಿ ಆ ಹಳ್ಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕಂತ ಹೇಳಿ ಪ್ರತಿ ಹಳ್ಳಿಗೂ ನಾವೆಲ್ಲರೂ ವಿಸಿಟ್ ಮಾಡಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಜೊತೆಗೆ ಇದೊಂದು ನಾವೆಲ್ಲರ ದೃಢ ಸಂಕಲ್ಪ ಏನಂತಂದ್ರೆ ನಾವೆಲ್ಲರೂ ಈ ರೀತಿ ಇಲ್ಲಿ ಕೂಡಬೇಕು, ಒಂದು ಕಾರ್ಯಕ್ರಮ ಮಾಡಬೇಕು, ನಾವೆಲ್ಲರೂ ಒಂದು ಹಂತಕ್ಕೆ ಬರಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡೋದಂದ್ರೆ ನಮ್ಮೆಲ್ಲರಿಗೂ ಒಂದು ರೀತಿ ಹಬ್ಬ ಇದ್ದಂಗೆ ಅದು, ನಮಗೆಲ್ಲರಿಗೂ ಒಂದು ರೀತಿ ಜಾತ್ರೆ ಇದ್ದಂಗೆ ಅದು. ಅದಕ್ಕೆ ನಾವೆಲ್ಲರೂ ಇದನ್ನೊಂದು ಜಾತ್ರೆ ಟೈಪ್ ಹಬ್ಬದ ಟೈಪ್ ಮಾಡಬೇಕಂತ ನಿರ್ಣಯ ತೆಗೆದುಕೊಂಡಿದ್ದೀವಿ. ಪುರಸಭೆಯ ಮಾಜಿ ಅಧ್ಯಕ್ಷ ಉದಯ್ ಹುಕ್ಕೇರಿ ಮಾತನಾಡಿ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಹಸ್ರಾರು ಜನರು ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣದಲ್ಲಿ ಭಾಗವಹಿಸುವವರು ಎಂದರು. ಅತಿ ವಿಜೃಂಭಣೆಯಿಂದ ಮತ್ತು ಸಂತೋಷದಿಂದ ಈ ಮಾಡುವವರಿದ್ದು ತಾಲೂಕಿನ ಎಲ್ಲ ವಿವಿಧ ಸಂಘಟನೆಗಳಿಂದ ಕೂಡಿಕೊಂಡಂಥ ಈ ಪ್ರತಿಮೆ ಅನಾವರಣದ ಉದ್ಘಾಟನೆಯ ಒಕ್ಕೊರಲಿನಿಂದ ಇವತ್ತು ತಾಲೂಕಿನ ಎಲ್ಲ ಜನತೆಗೆ ನಾವು ಒಕ್ಕೊರಲಿನಿಂದ ಕರೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಚಿಕ್ಕೋಡಿ ತಾಲೂಕಿನ ಬೋಜವಾಡ ಕೊಣ್ಣೂರು ರಸ್ತೆಯ ವೇದಗಂಗಾ ದೂದ್ಗಂಗಾ ನದಿಯ ಬ್ರಿಡ್ಜ್ ಶಿಥಿಲಗೊಂಡ ಬ್ರಿಡ್ಜ್ ಇದು ಚಿಕ್ಕೋಡಿ ತಾಲೂಕಿನ ಬೋಜವಾಡ ಕೊಣ್ಣೂರು ರಸ್ತೆಯ ವೇದಗಂಗಾ ದೂದ್ಗಂಗಾ ನದಿಯ ಬ್ರಿಡ್ಜ್. ಸುಮಾರು ವರ್ಷಗಳ ಹಿಂದೆ ನಿರ್ಮಾಣವಾದ ನದಿಯ ಬ್ರಿಡ್ಜ್ ಆಗೋ ಈಗೋ ಬೀಳುವ ಹಂತಕ್ಕೆ ತಲುಪಿದ್ದು ಕಿರುದಾದ ಬ್ರಿಡ್ಜ್ನಲ್ಲಿ ವಾಹನ ಸವಾರರಿಗೆ ಕಂಟಕವಾಗಿಯೂ ಇದೆ. ಸಾವಿಗಾಗಿ ಕಾಯ್ತಾ ಇರುವ ಬ್ರಿಡ್ಜ್. ನಿಮ್ಮ ಹೆಸರು ರೀ? ಇದು ಊರವ್ರಿ? ಇದು ಭಾಳ ವರ್ಷ ಆಯ್ತು. ಈಗ ಈ ನದಿಗೆ ಕಟ್ಟಡದು ಏನು ಮಾಡಿಲ್ಲನ್ರಿ? ಇದು ಎಷ್ಟು ಆಕ್ಸಿಡೆಂಟ್ ಆಗ್ಯಾವ್ರಿ? ರಾತ್ರಿ ಕುಡಿದು ಹೋಗೋರದು ಭಾಳ ಬಿದ್ದಿರ್ಬೇಕ್ರಲ್ಲ. ಹಾಂ ಹಾಂ ಇದು ಭಾಳ ವರ್ಷದಿಂದ ಹಿಂಗೆ ಐತ್ರಿ ಇದು? ಈಗ ರಸ್ತೆ ಸಣ್ಣದೈತಿ, ಅದನ್ನ ಅಗಲಾಗ್ಬೇಕಲ್ರಿ ಅದು ಬ್ರಿಡ್ಜ್? ಬ್ರಿಡ್ಜ್ ಆಗಲಾಗಬೇಕ್ರಿ. ತಡೆಗೋಡೆ ರೀ? ತಡೆಗೋಡೆ ಮಾಡ್ಬೇಕ್ರಿ. ತಡೆಗೋಡೆ ಇಲ್ಲ, ಚಳಿ ಅದು ಹಂಗೆ ಎದ್ದು ನಿಂತಾವಲ್ರಿ? ಹೌದ್ರಿ. ಕಂಬವು ಅವು ಕಟ್ಟಾಗ್ಯಾವ್ರಿ. ಹಾಂ ಅವೆಲ್ಲ ಮಾಡ್ಬೇಕಾಗಿದ್ರಿ. ಯಾರು ಶಾಸಕರು ಯಾರು ಬರ್ತಾರ್ರಿ ಇಲ್ಲಿ? ಶಶಿಕಲಾ ಜ್ಯುವೆಲ್ಲರಿ ಅವ್ರಿಗೆ ಸಂಬಂಧ ಬರ್ತೈತೇನ್ರಿ ಕ್ಷೇತ್ರ? ಸರಿ ಸರಿ. ಬ್ರಿಡ್ಜ್ ಸುತ್ತ ಎರಡು ಬದಿಗೆ ಕಬ್ಬಿಣದ ಸಳಿಗಳು ಮನುಷ್ಯರನ್ನ ಬಲಿ ಪಡೆಯಲು ಕಾದು ಕುಳಿತಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮೌನ ವಹಿಸಿದ್ದು ಮುನ್ನೆಚ್ಚರಿಕೆಯವಾಗಿ ಬ್ರಿಡ್ಜ್ ರಿಪೇರಿ ಕಾರ್ಯ ಮಾಡಬೇಕು ಅಂತ ಸಾರ್ವಜನಿಕರ ಮಾತುಗಳು ಕೇಳಿ ಬರ್ತಾ ಇದೆ. ಉದಯ್ ಹೊಸಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಎಲ್ಇ ಸಂಸ್ಥೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. ಎಸ್ ಶಿವನಗಿ ಕ್ಯಾನ್ಸರ್ ಆಸ್ಪತ್ರೆ ಉದ್ಘಾಟನೆ ಸಮಾರಂಭದಲ್ಲಿ ದ್ರೌಪದಿ ಮುರ್ಮು ಹೇಳಿಕೆ. ಸಾರಿಗೆ ಬಸ್ ದರ ಏರಿಕೆ ಮಾಡಿದ ರಾಜ್ಯ ಸರ್ಕಾರ. 15% ಬಸ್ ದರವನ್ನ ಹೆಚ್ಚಿಗೆ ಮಾಡಿದ್ದು ಸರಿಯಲ್ಲ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸಂಸದ ಜಗದೀಶ್ ಶೆಟ್ಟರ್. ಸಿಎಂ ನಮ್ಮ ಮನೆಗೆ ಬಂದು ಸೇರುವುದು ಹೊಸದೇನಲ್ಲ. ಇದರಲ್ಲಿ ರಾಜಕೀಯವಾಗಿ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.